ನಿಮ್ಮ ಮಗು ತುಂಬಾ ಹಠ ಮಾಡ್ತಾ ಇರುತ್ತೆ, ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರುತ್ತೆ, ಎಷ್ಟೇ ಹಾಸ್ಪಿಟಲ್ ತೋರಿಸ್ತಾ ಇರ್ತೀರಾ, ಹುಷಾರಾಗ್ತಾ ಇರೋದಿಲ್ಲ, ಅಂಥ ಮಕ್ಕಳಿಗೆ ತಂದೆ ತಾಯಿ ಒಂದು ನಿಯಮವನ್ನು ಅಂದರೆ ತಂತ್ರವನ್ನು ಮಾಡಬೇಕು. ಆ ತಂತ್ರ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ತಂತ್ರ ಪ್ರಯೋಗವನ್ನು ಯಾವಾಗ ಮಾಡಬೇಕಂದ್ರೆ, ಗುರುವಾರ ಸಂಜೆ ಅಂದರೆ ಸೂರ್ಯಾಸ್ತದ ನಂತರ, ಸೂರ್ಯ ಮುಳುಗಿದ ಮೇಲೆ ಸಂಜೆ ಟೈಮಲ್ಲಿ ಒಂದು ಮಣ್ಣಿನ ದೀಪವನ್ನು ತಗೋಬೇಕು. ಆ ಮಣ್ಣಿನ ದೀಪವನ್ನು ತಗೊಂಡು ಅದಕ್ಕೆ 5 ಕರ್ಪೂರ, 5 ಲವಂಗ, 5 ಕಾಳು ಮೆಣಸು ಹಾಗೂ 1 ಕೆಂಪು ಮೆಣಸಿನಕಾಯಿ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ದೀಪವನ್ನು ಹಾಕಿ ದೀಪ ಹಚ್ಚಿ ಮಗುವನ್ನು ಪೂರ್ವ ದಿಕ್ಕಿಗೆ ನಿಲ್ಲಿಸಿ, ನಿಮ್ಮ ಮಗು ಮುಖದಿಂದ ಮುಂದೆ 3 ಸರ್ತಿ ಹಿಂದೆ 3 ಸರ್ತಿ ನಿವಾಳಿಸಿದ ನಂತರ ಅದನ್ನು ಸಂಪೂರ್ಣವಾಗಿ ಸುಡಬೇಕು. ಸುಟ್ಟಿದ ನಂತರ ಅದನ್ನು ತಮ್ಮ ಮನೆದೇವ್ರ ದೇವಸ್ಥಾನದ ನೀರಲ್ಲಾಗಿರ್ಬೋದು, ನದಿಯಲ್ಲಾಗಿರ್ಬೋದು ಬಿಡ್ಬೋದು, ಅಥವಾ ಹತ್ತಿರದ ಎಲ್ಲೇ ಹರಿಯುವಂಥ ಆಗಿರ್ಬೋದು, ಅಲ್ಲಿ ಬಿಟ್ಟು ಬನ್ನಿ. ನಿಮ್ಮ ಮಗು ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಮಗು ಮಾತು ಕೇಳ್ತಿಲ್ಲ ಅಂತಂದರೆ, ಮಗು ಚೆನ್ನಾಗಿ ಓದ್ತಿಲ್ಲ ಅಂತಂದರೆ, ಏನೇ ಸಮಸ್ಯೆ ಇದ್ದರೂ ಎಲ್ಲ ದೋಷ ನಿವಾರಣೆಯಾಗಿ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಹಾಗೂ ತಮ್ಮ ಮಗುವಿನಾಗಲಿ ತಮಗೆ ಆಗಲಿ ಏನೇ ಸಮಸ್ಯೆ, ತೊಂದರೆ, ತಾಪತ್ರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.